ಮತ್ತು ಕೈಯಲ್ಲಿ ಚೀಲ. ಇದು ಈ ಭೂತಾಯಿ ನನಗೆ ನೀಡಿರುವ ಬಂಗಾರದ ಫಸಲು ಕಣೆ. ತೆಗೆದುಕೋ. ಈ ವರ್ಷವಂತಾದರೂ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅಂದ್ರೆ ಈ ಕಾಯಿಪಲ್ಯ ಫಸಲಿಗೆ ರೇಟು ಚೆನ್ನಾಗಿದೆ ತಾನೇ? ಅನ್ನೋದೇನಿದೆ ಮಂಗಳ. ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಚೌಳಿಕಾಯಿ ಕೆಜಿಗೆ 100 ರೂಪಾಯಿ, ಟೊಮಾಟೊ 150 ರೂಪಾಯಿ, ಹಸಿ ಮೆಣಸಿಕಾಯಿ 120 ರೂಪಾಯಿ. ಹೀಗೆ ಪ್ರತಿದಿನದ ಗಳಿಕೆ 8,000 ಗಳಿಕೆಯಂತೆ ನಾನು ಒಂದು ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಆದ್ರೂ ನಿಮ್ಮ ಜೀವನ ಹಗಲು ಇರುಳು ಎನ್ನದೆ ಕಷ್ಟದಿಂದ ನೀರು ಹಾಯಿಸಿ ನಿಮ್ಮ ಜೀವ ಸಣ್ಣಾಗ್ತಾ ಇದೆಯಲ್ಲ, ಅದಕ್ಕೆ ನನಗೆ ಕಣ್ಣೀರು ಬರ್ತೀವಿ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನುಗಕ್ಕೆ ಹೆಗಲೆ ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ, ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಮಂಗಳ, ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಚಂದ, ನೀ ಎತ್ತರೆ ಅಂದಕ್ಕಿಂತ ಚಂದ. ಎಲ್ಲಿ ಅಂದರೆ ನೀ ಅಳುವಾಗ ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣ್ತಿಯಲ್ಲೇ, ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿನ್ನಂತ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿಯನ್ನ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನೆನೆಸ್ಕೊಂಡ್ರೆ ನನಗಿಲ್ಲಿಯೇ ಸ್ವರ್ಗವಾಗಿ ಕಾಣ್ತಾ ಇದೆ. ನನಗೂ ಅಷ್ಟೇ ಮಂಗಳ. ನಿನ್ನ ಪ್ರತಿಯೊಂದು ಮಾತುಗಳು ಕಡಲ ಮುತ್ತಿನಂತೆ, ಶಿಲಾ ಬಾಲಕಿಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿವೆ. ನಿನ್ನಂಥವಳನ್ನ ಪಡೆದ ನಾನೇ ಧನ್ಯ ಅಲ್ಲವೇ ಮಂಗಳ? ಅಂದಾಗ ನಿಮ್ಮ ರೈತನೆಂಬ ಹೆಸರು ಈ ನಾಡಿನ ಉಸಿರಾಗಿದೆ ಸ್ವಾಮಿ. ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ಕರೆಯಂತಾಗುತ್ತೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ಪ್ರೀತಿ, ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನ ಅಲ್ವೇನೆ ಮಗಳ? ನಿಮ್ಮ ಮಾತಿಗೆ ಸೋತು ಹೋದೆ. ಬನ್ನಿ ಬೇಗ ಸ್ನಾನಕ್ಕೆ. ನಿಲ್ಲೇ ನನ್ನ ಚಿನ್ನ. ಈ ಸಂತಸದ ಸಮಯದಲ್ಲಿ ಕುಣಿದು ಹಾಡು ಬಾರೆ ನನ್ನೊಂದಿಗೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗಿಲ್ಲ ಹೂಬಾಲವಾಯಿತು ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗೆಲ್ಲ ಹೂಬಾನವಾಯಿತು ಎನಿಸುತ್ತಿದೆ. ಹೂಬಾನವಾಯಿತು ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರು, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗೆಲ್ಲ ಹೂಬಾನವಾಯಿತು ಎನಿಸುತ್ತಿದೆ. ಹೂಬಾನವಾಯಿತು ಎನಿಸುತ್ತಿದೆ. ಮಾಮರ ತೂಗುತ್ತ ಚಾಮರ ಹಾಸುತ್ತ ಪರಿಮಳ ಎಲ್ಲೆಡೆ ಚೆಲ್ಲುತ್ತಿದೆ. ಗಗನದ
ಎನ್ನುತ್ತಿರುವಂತೆ ಆ ಮದನ ನಗುತ್ತಿರುವಂತೆ ಕಣ್ಣು ಒಳ್ಳೆಯ ಬಳ್ಳಿ ಮೊಗೆಲ್ಲ ಹೂವನವಾಯಿತು ಎನಿಸುತ್ತಿದೆ ಹೂವನವಾಯಿತು ಎನಿಸುತ್ತಿದೆ. ಪ್ರೇಮದ ಕಾಣಿಕೆ ಪ್ರೀತಿಯ ರಾಗಕ್ಕೆ ಮೌನವೇ ಗೀತೆಯ ಹಾಡುತ್ತೀರೆ ಸರಸದ ಸ್ನೇಹಕ್ಕೆ ಒಲವಿನ ಕಾಣಿಕೆ ನೀಡಲು ಆದರವು ಅರಳುತ್ತೀರೆ ಎಂದಿಗೂ ಹೀಗೆ ಬಾಳುವ ಆಸೆ ತುಂಬಿ ಬಂದು ಪ್ರೇಮಿಗಳು ನಲಿಯುತ್ತೀರೆ ಪ್ರೇಮಿಗಳು ನಲಿಯುತ್ತಿದೆ ಲಾ 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 ಲಾ. ಅಣ್ಣ ಧರ್ಮರಾಜ ಅಣ್ಣ, ಯಾಕೋ ತಮ್ಮ ಇವತ್ತು ತಡವಾಗಿ ಬಂದಿಯಲ್ಲೋ? ಕುರಿಮರಿಗಳ ಜೊತೆಗೂ ದಾಳಿ ಬರೋದ್ರೊಳಗೆ ತಡವಾಯ್ತಣ್ಣ. ದಿನಾಲೂ ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತು ಕೇಳುತ್ತಾ ನೀನು ಹೊರಟರೆ ಕೋರ್ಟ್ ಕಚೇರಿಗೆ ಹೋಗೋ ಸಮಯವಿನ್ನೂ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತು 10 ಹಳ್ಳಿಯ ಜನ ಸುಮ್ಮನಿರುವಾಗ ಈತನೊಬ್ಬ MLA ವೀರನಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡುವುದಿಲ್ಲ ಅಂತ ಅವರಿಗೆ ಸವಾಲ್ ಹಾಕಿ ತಾಕತ್ತಿದ್ದರೆ ನಿನ್ನ ನೋಡ್ತೀನಿ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೇಕೆ ಬೇಕಣ್ಣ ಈ ರೈತರ ಚಳುವಳಿಯ ಹೋರಾಟ? ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ನಮ್ಮಂತ ದನ ಕುರಿಗಳ ಮೇಸುವ ಜನರ ಹೋರಾಟ. ಆ ರೈತರ ಭೂಮಿಯನ್ನು ಎತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಫಲ. ಇದನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಕರ ಭೂಮಿ ನೋಡಿಕೊಳ್ಳಿ ಅಂದ್ರೆ ಅದು ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಈ ರೈತರ ಮನೆಯಲ್ಲಿ ಒಬ್ಬಾತ ನೌಕರನಾಗ್ತಾನೆ. ಅದರ ಚಿಂತೆ ಇವನಿಗೇಕೆ ಬೇಕು? ಕುರಿ ಕಾಯ್ದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಮಾಳು ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿತು. ಅದನ್ನು ಕೇಳುತ್ತಾ ನೀನು ಸುಮ್ಮನೆ ನಿಂತಿರುವೆ. ನೀನು ಇವನಿಗೆ ಸರಿಯಾಗಿ ತಿದ್ದಿ ಹೇಳಿ ಗೌಡನ ತಂಟೆ ಬಿಡಿಸು, ಇಲ್ಲ ಅಂದ್ರೆ ಏನು ಮಾಡ್ತೀಯೋ ಬೇಕಪ್ಪ? ನಿನ್ನವನ ಮಾತು ಕೇಳಿ ನಾನು ಇದ್ದ ಕುರಿಯನ್ನು ಮಾರಬೇಕೆ? ಇಲ್ಲ ಏರಿಯಾಗಿ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕೆ? ಹೌದು, ಇವೆರಡರಲ್ಲಿ ಒಂದು ನೀನು ಮಾಡಲೇಬೇಕು. ಸಾಧ್ಯವಿಲ್ಲ. ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಸಾಹೇಬನಾಗಲೆಂದರೆ ನನಗೆ ಬುದ್ಧಿ ಹೇಳಲು ಬರ್ತಾನೆ. ಇದೇ ಮಾತನ್ನು ನೀನಲ್ಲದೆ ಬೇರೆ ಯಾರಾದರೂ ಆಡಿದರೆ ಅಂತಹ ವೀರ ಸಿಂಧೂರ ಲಕ್ಷ್ಮಣ ಗೌಡನ ರುಂಡ ತೆಗೆದಂತೆ ನಾನವರ ರುಂಡ ತೆಗೆದ ಬಿಡ್ತಿದ್ದೆ. ವೀರನ ಹಿರಿಯಣ್ಣನ ಮುಂದೆ ಈ ನಿನ್ನ ಸೊಕ್ಕಿನ ಮಾತೆ? ಬೀರ, ನೀ ಒಳಗೆ ನಡಿಯಪ್ಪ. ಮಂಗಳ, ಒಳಗೆ ಕರೆದುಕೊಂಡು ಹೋಗು ಇವನನ್ನು. ಯಾಕನ್ನ ನೀನು ಕೂಡ ಇವನ ಜೊತೆಗೂಡಿ ಆ MLAಗೆ ಹೆದರಿ ಹೇಡಿಯಾಗಿ ನಡೆಯಂತೀಯ? ಈ ಜಗದ ರೈತ ಇವನಿಗೆ ತಲೆ ಬಾಗುವಂತೀಯ? ಬೀರು, ಇದು ನನ್ನ ಆಜ್ಞೆ. ಒಳಗೆ ನಡೆಯಂದೇ ಅಷ್ಟೇ. ಸರಿ ಬಾ ಅತ್ತಿಗೆ. ಅಣ್ಣ, ಇವನ್ ಯಾರಲ್ಲ ನಮಗೆ ಬುದ್ಧಿ ಹೇಳಲಿಕ್ಕೆ. ನೀನು ಇವನಿಗೇಕೆ ಇಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವಿ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಅನಾಥವೆಂಬ ಶಬ್ದವನ್ನು. ನಿನಗ್ಯಾರೋ ಹೇಳಿಕೊಟ್ಟರು?
ನಿನಗೇನು ಗೊತ್ತಿದೆ ಅವನ ಚರಿತ್ರೆ? ನಿನಗ್ಯಾರೋ MLA ವೀರನಗೌಡ ಹೇಳಿರ್ಬೇಕಲ್ಲವೇ? ಹೌದು. ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬಯಸುತ್ತೀಯ ಶಶಿಧರ? ಶಶಿಧರ ಶಶಿಧರ ಶಶಿಧರ, ಈ ಧರ್ಮರಾಜನಾದ ಈ ಧರ್ಮದ ನುಡಿಯನ್ನು ನೀನು ಕೇಳದೆ ಹೋದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯನ್ನಾಗಿ ನಿನ್ನನ್ನೇ ಸುಟ್ಟು ಹಾಕಿಬಿಡುತ್ತದೆ. ಹುಷಾರ್! ನೀನು ಕೂಡ ಬೀರನ ಮಾತನ್ನೇ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದವಾಕ್ಯ. ಬರ್ತೀನಿ. ಶಶಿಧರ ಶಶಿಧರ ಶಶಿಧರ, ಶಿವ ಶಿವ, ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತಾಡ್ತಾ ಇದ್ದಾನಲ್ಲಪ್ಪ ನನ್ನ ತಮ್ಮ. ಶಶಿಧರ, ಇದೇ ರೀತಿ ಗಂಭೀರವಾಗಿ ಮುಂದುವರಿದರೆ ಆ ಗೌಡ ಬಿತ್ತಿದ ವಿಷದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವಾಗಿ ಬಿಡುತ್ತದೆ. ಏನು ಮಾಡಲಿ? ಕೈಯ